ನನ್ನ ಮಗಳು ಚಿಕ್ಕವಳಾಗಿರುವಾಗಲೇ ಗಿಟಾರ್ ಅನ್ನು ಕಲಿಯಮ್ಮ ಎಂದು ಹೇಳಿದ್ದೆ. ಅವಳು ಆಸಕ್ತಿ ತೋರಿಸಲೇ ಇಲ್ಲ. ಕಾಲೇಜಿನಲ್ಲಿ 3ನೇ ವರ್ಷ ಓದುವಾಗ ಗಿಟಾರ್ ಅನ್ನು ಕಲಿಯುತ್ತೇನೆಂದು ಹೋದಳು. ನೆಟ್ ಆನ್ ಮಾಡಿ ಕಲಿತವಳು ಒಂದೇ ತಿಂಗಳಲ್ಲಿ 3 ಹಾಡುಗಳನ್ನು ಕಲಿತಳು. ಏನಿದು, ಇದ್ದಕ್ಕಿದ್ದಂತೆ ಈ ರೀತಿಯಾದ ಆಸಕ್ತಿ ಎಂದು ಕೇಳಿದೆ. ಅದಕ್ಕವಳು, ನೆಕ್ಸ್ಟ್ ಇಯರ್ ಕ್ಯಾಂಪಸ್ ಸೆಲೆಕ್ಷನ್ ಇಂಟರ್ವ್ಯೂಗೆ ಸಿದ್ಧವಾಗುತ್ತಿದ್ದೇನೆ, ಕನ್ಸ್ಟ್ರಕ್ಟಿವ್ ಹಾಬಿ ಗೊತ್ತಿರುವುದು ಒಳ್ಳೆಯದು ಎಂದು ಹೇಳಿದಳು. ಹಲವಾರು ಕಾಲೇಜುಗಳಿಗೆ ಹೋಗಿ ಪೇಪರ್ ಪ್ರೆಸೆಂಟ್ ಮಾಡಿದಳು. ಮಾಸ ಪತ್ರಿಕೆಗಳಲ್ಲಿ ಆರ್ಟಿಕಲ್ಸ್ ಪಬ್ಲಿಷ್ ಮಾಡಿದಳು. ಯಾಕೆ ಎಂದು ಕೇಳಿದರೆ, ನನ್ನ ಬಯೋಡೇಟಾವನ್ನು ಎನ್ರಿಚ್ ಮಾಡಿದೆನು ಅಂದಳು. ಈ ಲೋಕದಲ್ಲಿ ಒಂದು ಉದ್ಯೋಗಕ್ಕಾಗಿ ಮಕ್ಕಳು ತಮ್ಮನ್ನು ಹೇಗೆ ಸಿದ್ಧಪಡಿಸಿಕೊಳ್ಳುತ್ತಿದ್ದಾರೆ ನೋಡಿರಿ. ಹಾಗಾದರೆ ಪರಲೋಕದಲ್ಲಿ ನಮಗೊಂದು ಸ್ಥಳ ಸಿಕ್ಕಲು ನಾವೆಷ್ಟು ಸಿದ್ಧರಾಗಬೇಕು ಯೋಚಿಸಿರಿ. ಪರಲೋಕಕ್ಕೆ ಹೋಗಲು ಮಾರ್ಗ ಯಾವುದು? ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆ ಬಳಿಗೆ ಬರುವುದಿಲ್ಲ ಎಂಬುದಾಗಿ ಯೇಸು ತಾನೇ ಹೇಳಿದ್ದಾರೆ. ಯೇಸುವನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದವನಾಗಿದ್ದಾನೆ ಎಂದು ಬೈಬಲ್ ಹೇಳುತ್ತದೆ. ಹಾಗಾದರೆ ನಶಿಸಿ ಹೋಗುವ ಈ ಲೋಕದಲ್ಲಿ ಜೀವಿಸುವ ನಾವು ಪರಲೋಕದಲ್ಲಿ ಸ್ಥಳವನ್ನು ಸಿದ್ಧಪಡಿಸಲು ನಮ್ಮ ಜೀವಿತದಲ್ಲಿ ನಮ್ಮ ಸಮಯವನ್ನು ಜ್ಞಾನದಿಂದ ಉಪಯೋಗಿಸೋಣವೇ?